ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮನಿ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡು ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಅಂದ ತಕ್ಷಣ ಒಂದು ವಿಶೇಷವಾದಂಥ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬೆಳಕಿನ ಹಬ್ಬ, ದೀಪಗಳ ಹಬ್ಬ. ಇವತ್ತೇ ಏನಂತಂದರೆ ಬಲಿಪಾಡ್ಯಮಿ ಅಂತ ಇರುವಂಥದ್ದು. ಎಲ್ಲ ವಿಚಾರಗಳನ್ನು ನಾವು ಇವತ್ತು ಬಿಸ್ನೆಸ್ಸಲ್ಲಿ ಅಳವಡಿಸಿಕೊಂಡ್ರೆ ವಿಶೇಷವಾದಂಥ ವಿಭಿನ್ನವಾದಂಥ ಮೋಟಿವೇಶನ್ ನಮಗೆ ಸಿಗುತ್ತೆ. ಯಾಕೆ ಅಂತಂದರೆ ಇವತ್ತಿನಿಂದ ಸ್ಟಾರ್ಟ್ ಆಗೋದು ಹೊಸ ಅಧ್ಯಾಯ, ಹೊಸ ಆರಂಭ. ಅದಕ್ಕೆ ಈಗ ನಾವು ಬಿಸ್ನೆಸ್ನಲ್ಲಿ ಹೊಸ ಆರಂಭ ಹೇಗೆ ಮಾಡಬೇಕು, ಹೊಸ ಅಧ್ಯಾಯ ಅಂದರೆ ಏನು, ಎಷ್ಟು ನಾವು ಬಿಸ್ನೆಸ್ಸನ್ನು ತಿಳ್ಕೊತಾ ಇದ್ದೀವಿ, ಆ ಬಿಸ್ನೆಸ್ ಎಷ್ಟರ ಮಟ್ಟಿಗೆ ನಮಗೆ ಕರಗತ ಆಗಿದೆ, ಎಷ್ಟು ನಾಲೆಜನ್ನು ನಾವು ಅದರಲ್ಲಿ ತೊಗೋಬೇಕು, ಎಲ್ಲ ವಿಚಾರಗಳನ್ನಂಥ ಈ ದೀಪಾವಳಿಯನ್ನು ವಿಶೇಷವಾಗಿ ಆಚರಿಸೋಣ ಬನ್ನಿ. ಮೊದಲೇ ದೀಪಗಳ ಹತ್ತುವ ಈ ಒಂದು ಹಬ್ಬಕ್ಕೆ ದೀಪಾವಳಿ ಅಂತ ಹೇಳೋದು, ಒಂದನೇ ದೀಪ ಹಚ್ಚಬೇಕು ಏನಂತಂದರೆ ನಮ್ಮ ಆರ್ಥಿಕ ಸ್ವಾಯತ್ತತೆ ಹೇಗಿರಬೇಕು, ಆರ್ಥಿಕವಾಗಿ ನಾನು ಸಬಲ ಹೇಗಾಗಬೇಕು ಅನ್ನೋದಕ್ಕಂಥದ ವಿಶೇಷವಾದಂಥ ಒಂದು ದೀಪವನ್ನು ಮೊದಲಿಗೆ ಹಚ್ಚಿರಿ. ಎರಡನೇ ದೀಪವನ್ನು ಉಳಿತಾಯದ ದೀಪ ಹೇಗೆ ಅಂತೇಳಿ, ಉಳಿತಾಯನ ಹೇಗೆ ಮಾಡಬೇಕು, ಉಳಿತಾಯ ಅಂದರೆ ಏನು, ಯಾವೆಲ್ಲ ಉಳಿತಾಯ ಪ್ಲ್ಯಾನ್ಗಳಿವೆ, ಎಲ್ಲೆಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಉಳಿತಾಯದಂಥ ಹಣ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲ ವಿಚಾರಗಳನ್ನು ಕೂಡ ಒಂದು ಉಳಿತಾಯದ ದೀಪವನ್ನು ಹಚ್ಚೋಣ. ಮೂರನೇ ದೀಪ ಏನಂತಂದರೆ ಅದು ನಮ್ಮ ಕುಟುಂಬದ ದೀಪ ಅಂತೇಳಿ. ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗಾಗಿ ನಾವು ಎಷ್ಟು ಹಣವನ್ನು ತೆಗೆದಿರಬೇಕು, ಎಷ್ಟು ಹಣ ವೆಚ್ಚ ಆಗುತ್ತೆ, ಎಲ್ಲ ವಿಚಾರ ಇಟ್ಕೊಂಡಂಥ ಕುಟುಂಬದ ಒಂದು ದೀಪವನ್ನು ಕೂಡ ಹಚ್ಚಬೇಕು. ಈ ಮೂರು ದೀಪಗಳನ್ನು ನಾವು ಯಶಸ್ವಿಯಾಗಿ ಹಚ್ಚಿದ್ವಿ ಅಂತಂದರೆ ಈ ದೀಪಾವಳಿಯನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಅಂತ. ಒಂದನೇ ಏನಂತಂದರೆ ಯಾವ ಥರ ಹಣವನ್ನು ಗಳಿಸಬೇಕು, ಹಣ ಅಂದರೆ ಏನು, ಹಣದ ವೈಶಿಷ್ಟ್ಯತೆ ಏನು, ಅದರ ಫಾರ್ಮುಲಾ ಏನು, ಅದರ ಗುಣಧರ್ಮ ಏನು, ಎಲ್ಲವನ್ನು ಕೂಡ ಈ ದೀಪಾವಳಿಯಿಂದ ಆರಂಭ ಮಾಡೋಣ. ಹಣ ಯಾವ ಗುಣಗಳೆಲ್ಲ ಹೊಂದಿದೆ, ಅದನ್ನು ಹೇಗೆ ನಾವು ಪಡಿಬೇಕು, ಬಿಸ್ನೆಸ್ಸನ್ನು ಪವರ್ಫುಲ್ಲಾಗಿ ಸಪೋರ್ಟ್ ಮಾಡೋದು ಹೇಗೆ, ಅದೆಲ್ಲ ವಿಚಾರಗಳನ್ನು ನಾವು ಇವತ್ತು ಅಭ್ಯಾಸ ಮಾಡಲೇಬೇಕು. ಈ ದೀಪಾವಳಿಗೆ ಒಂದು ಸಂಕಲ್ಪನ ಮಾಡೋಣ. ಏನಂತಂದರೆ ನಮ್ಮ ಬಿಸ್ನೆಸ್ನಲ್ಲಿ ಬೋರ್ಡ್ ಆಗಿರೋಣ ಅಂತ. ಅಂತಂದರೆ ಯಾವಾಗಲೂ ಕೂಡ ಲರ್ನಿಂಗ್ ಆಗಿರೋಣ ಅಂತ. ನಮ್ಮ ಬಿಸ್ನೆಸ್ ಯಾವ ಥರ ನಾವು ತಿಳ್ಕೊತೀವಿ, ಎಷ್ಟು ನಾವೀಗ ಅದನ್ನು ಅಪ್ಡೇಟ್ ಆಗಿದ್ದೀವಿ, ಎಷ್ಟು ಅಪ್ಡೇಟ್ ಆಗಬೇಕಾಗಿರುವಂಥದ್ದಿದೆ, ಎಲ್ಲವನ್ನು ಕೂಡ ನಾವೊಂದು ಪ್ಲ್ಯಾನನ್ನು ಮಾಡಿಕೊಂಡು ಅದರ ಪ್ರಕಾರ ಏನಂದರೆ ಮುಂದೆ ಸಾಗೋಣ. ಲರ್ನಿಂಗ್ ಮಾಡ್ತಾ ಆ ಒಂದು ಬಿಸ್ನೆಸ್ಸಲ್ಲಿ ಅತ್ಯಂತ ಬಲಿಷ್ಠವಾದ ಹಿಡಿತವನ್ನು ನಾವು ಸಾಧಿಸಬಹುದು. ನಾವು ಎಲ್ಲಿದ್ದೀವಿ, ನಾವು ಎಲ್ಲಿಗೆ ಹೋಗಬೇಕಾಗಿದೆ, ಬಿಸ್ನೆಸ್ಸಲ್ಲಿ ನಾವು ಯಾರನ್ನು ಕಾಂಪೀಟ್ ಮಾಡ್ತಾ ಇದ್ದೀವಿ, ನಮಗೆ ಯಾರು ಕಾಂಪೀಟ್ ಆಗ್ತಾ ಇದ್ದಾರೆ, ಎಲ್ಲವೂ ಕೂಡ ನಮಗೆ ಅಕೌಂಟಿಗೆ ಆಗಿರುವಂಥದ್ದು. ನಾವು ಎಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ, ಆ ಬಿಸ್ನೆಸ್ ಬಗ್ಗೆ ಎಷ್ಟು ನಮಗೆ ತಾಕತ್ತಿದೆ, ಆ ತಾಕತ್ತಿಂದ ನಾವು ಎಷ್ಟು ಮುಂದೆ ಹೋಗ್ಬೋದು, ಪವರನ್ನು ಹೇಗೆ ಬಳಸ್ಬೋದು, ಎಲ್ಲವನ್ನೂ ಕೂಡ ನಾವು ಇವತ್ತು ಹೊರಗೆ ಹಚ್ಚಬೇಕಾಗಿರುವಂಥದ್ದು. ಈ ಬಿಸ್ನೆಸ್ ವಿಚಾರದಲ್ಲಿ ನಮ್ಮನ್ನು ನಾವು ಲಿಟ್ರೇಟ್ ಮಾಡಿಕೊಳ್ಳುವಂಥದ್ದೆಲ್ಲ, ಇದಕ್ಕೆ ಆರ್ಥಿಕವಾದಂಥ ಎಜುಕೇಷನ್ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗಿರುವಂಥದ್ದು. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಯೂಟ್ಯೂಬ್ಗಳು, ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಯಾಡ್ಗಳು ಬರುತ್ತೆ, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂಥೇಳಿ ಒಂದಿಷ್ಟು ಲಿಟ್ರೇಚರ್ಗಳು ಕೂಡ ಬರುತ್ತೆ. ಎಲ್ಲವನ್ನು ಕೂಡ ನಾವು ಹೇಗೆ ತಗೊಳ್ಬೇಕು, ಯಾವ ಥರ ಈ ಒಂದು ವಿಚಾರದಲ್ಲಿ ನಾವು ಮುಂದುವರಿಬೇಕು ಅನ್ನೋದು ಕೂಡ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾವು ಯಾವ ಉದ್ಯೋಗನ ಮಾಡ್ತಾ ಇದ್ದೀವಿ, ನಾವು ಯಾವ ಉದ್ಯಮದಲ್ಲಿದ್ದೀವಿ, ಅದರ ಬಗ್ಗೆ ಕನಿಷ್ಠ ಅಂದರೆ 75% ಮಾಹಿತಿಯನ್ನು ನಾವು ಕಲೆ ಹಾಕಲೇಬೇಕು. ಯಾಕೆ ಅಂತಂದರೆ ಇವತ್ತು ಕಾಂಪಿಟೇಷನ್ ಯುಗ ಇದೆ. ಎಲ್ಲಿ ನೋಡಿದ್ರಲ್ಲಿ ಕಾಂಪಿಟೇಷನ್ ಇರುವಂಥದ್ದು. ನಮಗಿಂತ ಅವ್ರ ಮುಂದೆ ಹೋಗ್ತಾರೆ, ಅವ್ರ ಮುಂದೆ ಹೋಗ್ತಾ ಇದ್ದಾರೆ, ಇವ್ರ ಮುಂದೆ ಹೋಗ್ತಾರೆ ಅಂಥೇಳಿ ಭಾಳಷ್ಟು ಕಾಂಪಿಟೇಷನ್ ಯುಗ ಇರೋದ್ರಿಂದ ನಾವು ಕನಿಷ್ಠ 75% ಆ ಒಂದು ನಾಲೆಜನ್ನು ನಾವು ಇಟ್ಕೊಂಡಿವಿ ಅಂತಂದರೆ ಮುಂದೆ ಹೋಗ್ಬೋದು ಅಂತೇಳಿ. ಈ 75% ನಾಲೆಜ್ ಪಡೆಯೋದು ಹೇಗೆ, ಒಂದಿಷ್ಟು ಬುಕ್ಗಳಿದೆಯಾ, ಒಂದಿಷ್ಟು ಏನಾದರೂ ಸ್ಟೋರಿಗಳನ್ನ ಓದಬೇಕಾ, ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಇವತ್ತು ಲರ್ನಿಂಗ್ ಮೋಡಲ್ಲಿರಬೇಕು. ಲರ್ನಿಂಗ್ ಮೋಡ್ ಅಂತಂದರೆ ಆ ಒಂದು ಗಾಡಿ ಮೇಲೆ ಬರೆದಿರ್ತಾರೆ ಹಿಂದುಗಡೆ ಏನಂದರೆ ಬೋರ್ಡ್ ಅಂಥೇಳಿ. ಭಾಳ ವಿಶೇಷವಾಗಿ ಲಾಭ ಇರುತ್ತೆ ಇದಕ್ಕೆ. ಹೇಗೆ ಅಂತಂದರೆ ಸುತ್ತಮುತ್ತ ಇರತಕ್ಕಂಥ ಗಾಡಿಗಳಿಗೆ ಬೋರ್ಡನ್ನು ನೋಡಿದರೆ ನಿಮ್ಮ ಅಕ್ಕಪಕ್ಕ ಬರೋದಿಲ್ಲ. ಯಾಕೆ ಅಂತಂದರೆ ಡ್ರೈವರ್ ಲರ್ನಿಂಗಲ್ಲಿದ್ದಾನೆ, ಕಲಿತಾ ಇದ್ದಾನೆ, ಸುಮ್ಮನೆ ದೂರಿಂದ ಹೋಗಿಬಿಡೋಣ ಅಂಥೇಳಿ ನಿಮ್ಮನ್ನು ದೂರದಿಂದ ಸೈಡ್ ತಗೊಂಡು ಹೋಗುತ್ತೆ. ಇದರಿಂದ ನಿಮ್ಮ ಆಕ್ಸಿಡೆಂಟ್ ಆಗೋದು ಉಳಿಯುತ್ತೆ. ಅದೇ ಬಿಸ್ನೆಸ್ಸಲ್ಲಿ ನಾವು ಲರ್ನಿಂಗ್ ಮಾಡಲಿದ್ರೆ ನಮ್ಗೆ ಯಾವುದೂ ತೊಂದರೆಗಳು, ಅಪಘಾತಗಳು ಆಗೋದಿಲ್ಲ. ಇನ್ನೊಂದು ವಿಚಾರ ಏನಂತಂದರೆ ನಾವು ಲರ್ನಿಂಗ್ ಮಾಡಿದ್ದಾಗ ಯಾವುದೋ ಒಂದಿಷ್ಟು ಅಡೆತಡೆಗಳಾದರೂ ಕೂಡ ಪೊಲೀಸರು ನಮ್ಮನ್ನು ತಡೆಯೋದಿಲ್ಲ. ಯಾಕೆ ಅಂತಂದರೆ ಕಲಿತಾ ಇದ್ದಾನೆ, ಬೋರ್ಡಲ್ಲಿದ್ದಾನೆ ಇನ್ನೂ ಅಂತೇಳಿ.
ಅದಕ್ಕೆ ಇದೇ ಥರ ನಾವು ಬಿಸ್ನೆಸ್ಸಲ್ಲಿ ಕಲಿತಾ ಹೋದಾಗ ಎಲ್ಲಿ ಬೋರ್ಡ್ ಇದ್ದರೂ ಕೂಡ ನಮಗೆ ಅನುಕೂಲ ಆಗೋದು ಯಾಕೆ ಅಂತಂದರೆ ಮುಂದ್ಗಡೆ ಇರೋ ನಮ್ಮನ್ನು ಆಯ್ತು ಬಿಡು ಇವನು ಎಲ್ಲಿ ಬೋರ್ಡ್ ಇದನ್ನೇ ಕಲಿತಾ ಇದ್ದಾನೆ ಅಂತ ಬಿಟ್ಬಿಡ್ತಾರೆ. ಹಾಗೆಯೇ ಕೂಡ ನಾವು ಬಿಸ್ನೆಸ್ಸಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ದಿನಾಲು ಎಲ್ಲಿ ಬೋರ್ಡಲ್ಲಿ ಇರಬೇಕು, ಏನು ಕಲಿಯಕ್ಕೆ ಸಿಗ್ತಾ ಇದೆ, ಪಕ್ಕದ ಬಿಸ್ನೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಸ್ಟ್ರಾಟಜಿ ಯಾವುದು, ಎಲ್ಲವೂ ಕೂಡ ನಾವು ಇವತ್ತು ಗಿಕೋನ ಸಕ್ಸಸ್ ಸ್ಟ್ರಾಟಜಿಯಲ್ಲಿ ಕಲ್ಕೊಳ್ಳೋಣ. ಭಾಳಷ್ಟು ವಿಚಾರಗಳನ್ನು ಭಾಳಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆಗೆ ತೊಗೊಂಡ್ಬರ್ತಾ ಇದ್ದೀವಿ, ಸಕ್ಸಸ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ದೀಪಾವಳಿಯಿಂದ ವಿಶೇಷವಾದಂಥ ಏನಾದರೂ ಕಲಿಯಲು ಸಿಗಬೇಕು ಹಾಗೆ ಅಂತೇಳಿ. ಇನ್ನು ಉಳಿತಾಯದ ದೀಪ ಹಚ್ಚಬೇಕು ಅಂತ ಹೇಳಿದೆ. ಉಳಿತಾಯದ ದೀಪ ಹೇಗೆ ಹಚ್ಚಬೇಕು ಅಂತಂದರೆ ನಮ್ಮ ಹಿರಿಯರಲ್ಲಿ ಹೇಳೋದೇನಂತಂದರೆ ಎಷ್ಟು ನಾವು ಗಳಿಸ್ತೀವಿ ಅದನ್ನು ಖರ್ಚು ಎಷ್ಟಿದೆ ಅದನ್ನು ಮೈನಸ್ ಮಾಡಿ ಏನು ಉಳಿಯುತ್ತಲ್ಲ ಅದೇ ಉಳಿತಾಯ ಅಂತೇಳಿ. ಅದು ಆ ಕಾಲದಲ್ಲಿ ಪ್ರಸ್ತುತ ಇತ್ತು, ಆ ಕಾಲದಲ್ಲಿ ಕರೆಕ್ಟಾಗಿತ್ತು ಅದು. ಆದರೆ ಈ ಕಾಲದಲ್ಲಿ ಅದು ಪ್ರಸ್ತುತ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈಗ ಅದೊಂದಿಷ್ಟು ಫಾರ್ಮುಲಾ ಏನಿದೆ, ಅದೊಂದಿಷ್ಟು ಮ್ಯಾಥಮೆಟಿಕ್ಸ್ ಏನಿದೆ ಸ್ವಲ್ಪ ಚೇಂಜ್ ಆಗಿರೋದು. ಹೇಗೆ ಅಂತಂದರೆ ಉಳಿತಾಯ ಮಾಡುವುದು ಸ್ಟ್ರಾಟಜಿ ಹೇಗೆ ಅಂತಂದರೆ ಮೊದಲು ಗಳಿಸುವುದು, ಅಂದರೆ ಸ್ಯಾಲ್ರಿ ಇದೆ ಅಂತ ಇಟ್ಕೊಳ್ಳಿ. ಸ್ಯಾಲ್ರಿಯಲ್ಲಿ ಎರಡನೇದಾಗಿ ಮೈನಸ್ ಮಾಡೋದು ಏನಂತಂದರೆ ಉಳಿತಾಯ, ಸೇವಿಂಗ್ಸನ್ನು ಮೈನಸ್ ಮಾಡೋದು. ಇನ್ನು ಮುಂದ್ಗಡೆ ಉಳಿಯುತ್ತಲ್ಲ ಅದು ಏನಂತಂದರೆ ನಮ್ಮ ಎಕ್ಸ್ಪೆಂಡಿಚರು ಅಂತ ಸ್ವಲ್ಪ ಬದಲು ಅಷ್ಟೇ. ನಾವೀಗ ಏನು ಮಾಡ್ತಾ ಇದ್ದಾರೆ, ಸ್ಯಾಲ್ರಿ ಮೈನಸ್ ಎಕ್ಸ್ಪೆಂಡಿಚರ್, ಉಳಿದದ್ದೇನಿದೆಯಲ್ಲ ಅದು ಉಳಿತಾಯ ಅಂತಿದ್ದು. ಅದನ್ನು ಸ್ವಲ್ಪ ಈ ಕಡೆ ಹಾಕ್ಕೊಂಡ್ರೆ ಅದೇ ಒಂದಿಷ್ಟು ವಿಶೇಷವಾಗಿರುವಂಥದ್ದು. ಹೇಗೆ ಅಂತಂದರೆ ಎಷ್ಟು ನಾವು ಉಳಿಸ್ತೀವಿ, ಉಳಿದಂಥ ಹಣ ಎಷ್ಟು ನಮ್ಮ ಹತ್ರ ಇದೆಯಲ್ಲ ಅದನ್ನು ಖರ್ಚು ಮಾಡೋದು ಅಂತೇಳಿ. ಬಹಳ ದೊಡ್ಡದಾದಂಥ ಪಾಠ ಇದು. ಯಾಕೆ ಅಂತಂದರೆ ಮೊದಲು ನಾವನ್ನು ಗಳಿಸ್ತೀವಿ, ಅದರಲ್ಲಿ ಉಳಿಸುವ ಒಂದು ಪ್ಲ್ಯಾನನ್ನು ಮೈನಸ್ ಮಾಡ್ತೀವಿ, ಉಳಿಸಿ ಒಂದು ಕಡೆ, ಅದ ನಂತರ ಅದನ್ನು ಏನೋ ವಿಚಾರದಲ್ಲಿ FD ಇರ್ಬೋದು, ಬೇರೆ ಉಳಿತಾಯ ಇರ್ಬೋದು, ಅದನ್ನು ಇಡ್ತೀವಿ. ಇನ್ನೇನು ಉಳಿಯುತ್ತಲ್ಲ ಆ ಹಣದಲ್ಲಿ ನಾವು ಎಷ್ಟು ವೆಚ್ಚ ಮಾಡಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ಕೋಬೋದು. ಯಾಕೆ ಅಂತಂದರೆ ಸುಮಾರು ಇಷ್ಟು ದುಡ್ಡು ಉಳಿಯಿತು ಅಂತಂದರೆ ಇಷ್ಟಲ್ಲೇ ಜೀವನವನ್ನು ಸಾಗಿಸಬೇಕು ಅಂಥೇಳಿ. ಇವತ್ತಿನ ಉಳಿತಾಯ ಏನಿದೆಯಲ್ಲ ನಾಳಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಆಗಿರುವಂಥದ್ದು. ಹೀಗಾಗಿ ಇವತ್ತು ನಾವು ಎಷ್ಟು ಉಳಿಸ್ತೀವಿ ಇರೋದನ್ನು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತು ಇದೇ ಒಂದು ಫಾರ್ಮುಲೆಲ್ಲ ಉಳಿತಾಯ ಹೇಗೆ ಮಾಡೋದು, ಯಾವೆಲ್ಲ ಕಂಪ್ನಿಗಳೇ ಉಳಿತಾಯ ತರಬೇತಿಗಳನ್ನು ಮಾಡ್ತಾ ಇದ್ದಾವೆ, ಹೇಗೆ ಅವರನ್ನು ಮುಂದೆ ತೊಗೊಂಡು ಹೋಗಬೇಕು, ಉಳಿತಾಯ ಮಾಡಿದ ಹಣವನ್ನು ಹೇಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಣದಿಂದ ಹಣ ಗಳಿಸುವುದಾದರೂ ಹೇಗೆ, ಇವೆಲ್ಲ ವಿಚಾರಗಳನ್ನು ಕೂಡ ಉಳಿತಾಯದ ತರಬೇತಿಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೆ ಎರಡನೇ ದೀಪ ಏನಿದೆಯಲ್ಲ ಅದು ಉಳಿತಾಯಕ್ಕೆ ಹಚ್ಚಿರಿ ಅಂಥೇಳಿ. ಇನ್ನು ಮೂರನೇ ದೀಪ ಇದೆಯಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಏನಂತಾರೆ ಕುಟುಂಬದ ದೀಪ ಅಂಥೇಳಿ. ಕುಟುಂಬದ ದೀಪ ಬಹಳ ಮಹತ್ವದ ಯಾಕು ಅಂತಂದರೆ ನಮ್ಮ ಜೊತೆ ನಮ್ಮ ಕುಟುಂಬ ಇದೆ, ಹೆಂಡರಿದ್ದಾರೆ, ಮಕ್ಕಳಿದ್ದಾರೆ, ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮದರಿದ್ದಾರೆ. ಇವರೆಲ್ಲವರನ್ನು ಸಾಕಿಸಲತಕ್ಕಂಥ ಅಥವಾ ಅವರಿಗೆ ಬೇಕಾದಂಥ ಅವಶ್ಯಕತೆಗೆ ಇರತಕ್ಕಂಥ ಒಂದಿಷ್ಟು ಹಣವನ್ನು ನಾವು ಕೊಡಬೇಕಲ್ವೇ. ಅದಕ್ಕೆ ಕುಟುಂಬದ ದೀಪ ಹಚ್ಚುವುದು ಹೇಗೆ ಅಂತೇಳಿ ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅವರಿಗೆಲ್ಲವನ್ನು ಕೂಡ ನಾವು ಹಣ ಕೊಡಲೇಬೇಕಾಗಿರುವಂಥದ್ದು. ಇನ್ನು ಈ ಕುಟುಂಬದಲ್ಲೇ ನನ್ನ ಹೆಂಡತಿ, ನನ್ನ ವೈಫ್ ಏನಿದ್ದಾರೆ ಅವರು ಎಷ್ಟು ಹಣ ಅವರಿಗೆ ಬೇಕು, ಮಕ್ಕಳು ಓದ್ತಾ ಇದ್ದಾರೆ, ಆ ಮಕ್ಕಳ ಓದಿಗೆ ಹಣ ಎಷ್ಟು ಬೇಕು, ಮತ್ತು ನಾಳೆ ಅವರು ಮ್ಯಾರೇಜ್ ಮಾಡಬೇಕು ಅವ್ರಿಗೆ ಎಷ್ಟು ದುಡ್ಡು ಬೇಕು, ನನ್ನ ತಾಯಿ ಅಥವಾ ನನ್ನ ತಂದೆ ಇದ್ದಾರೆ ಅವ್ರಿಗೆ ಆರೋಗ್ಯಕ್ಕೆ ಎಷ್ಟು ಹಣ ಬೇಕು, ಅವರ ಹಾಸ್ಪಿಟ್ಲಿಗೆ ಎಷ್ಟು ಹಣ ಬೇಕು, ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಅವ್ರಿಗೆಷ್ಟು ನಾನು ದುಡ್ಡು ಕೊಡಬೇಕಾಗತ್ತೆ, ತಂಗಿ ಇದ್ದಾರೆ, ಅಕ್ಕ ಇದ್ದಾರೆ, ಅವ್ರಿಗೆಷ್ಟು ದುಡ್ಡು ಕೊಡಬೇಕಾಗತ್ತೆ. ಎಲ್ಲವನ್ನೂ ಕೂಡ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಎಷ್ಟು ಖರ್ಚಾಗತ್ತೆ ಅಂಥೇಳಿ ಒಂದು ಲಿಸ್ಟನ್ನು ಮಾಡ್ಕೋಬೇಕು. ಆವಾಗ ನಮ್ಗೆ ಗೊತ್ತಾಗೋದು ಏನಂತಂದರೆ ಈ ಕುಟುಂಬದ ವಿಚಾರವಾಗಿ ಈ ಕುಟುಂಬದ ಹಣತೆಯನ್ನು ದೀಪವನ್ನು ಹಚ್ಚಬೇಕು ಅಂದರೆ ಇಷ್ಟು ಹಣ ನಮಗೆ ಬೇಕೇ ಬೇಕು ಅಂತೇಳಿ. ಇದು ಕೂಡ ನಮ್ಮ ಏನಂದ್ರೆ ಇಫೆಕ್ಟ್ ಮಾಡೋದು ಹೇಗೆ ಅಂತಂದರೆ ಎಷ್ಟು ಹಣ ನಮಗೆ ಬೇಕು ಅಂತೇಳಿ ಗೊತ್ತಾದಾಗ ಮಾತ್ರ ನಾವು ಎಷ್ಟು ಹಣವನ್ನು ಗಳಿಸ್ಬೇಕು ಅಂತ ಅನ್ನೋದನ್ನು ಗೊತ್ತು ಮಾಡಿಕೊಳ್ಳುವಂಥದ್ದು. ಹೀಗಾಗಿ ಈ ಕುಟುಂಬದ ದೀಪವನ್ನು ಹಚ್ಚೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಕೂಡ ಯಾವ ಥರ ಕುಟುಂಬದ ದೀಪ ಹಚ್ಚಬೇಕನ್ನೋ ಪ್ಲ್ಯಾನನ್ನು ಮಾಡಿಕೊಡಿ. ಎಷ್ಟು ಹಣ ಖರ್ಚು ಮಾಡಬೇಕು ಕುಟುಂಬಕ್ಕಾಗಿ, ಅವರ ಮುಂದಿನ ಭವಿಷ್ಯಕ್ಕಾಗಿ ಎಷ್ಟು ಹಣವನ್ನು ತೆಗೆದಿಡಬೇಕು ಅನ್ನೋದಿದೆಯಲ್ಲ ಇದು ಕೂಡ ಭಾಳ ವಿಶೇಷವಾಗಿರೋಂಥ ತರಬೇತಿ ಅಂತ ಹೇಳ್ಬೋದು. ಎಲ್ಲ ತರಬೇತಿಗಳ ನಿಮಗಾಗಿ ನಾವು ಓಪನ್ ಮಾಡ್ತಾ ಇದ್ದೀವಿ. ಭಾಳಷ್ಟು ನೀವು ನಮ್ಮ ಸೋಷಿಯಲ್ ಮೀಡಿಯಾಗಳು ತಾವು ಫಾಲೋ ಮಾಡಿದರೆ ಕೂಡ ಅದು ಗೊತ್ತಾಗುವಂಥದ್ದು. ಕೈಲಾಸ ಆಗದ ಹಾಗೆ ನಿಮ್ಮ ಉದ್ಯೋಗ ಕಾಯಕವೇ ಕೈಲಾಸವಾಗಲಿ. ಸಾವಿರಾರು ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಾ ಲಕ್ಷ ಗಳಿಸುವ ಲಕ್ಷಣ ನಿಮ್ಮಲ್ಲಿ ಬರಲಿ. ಸಾಧನೆಯ ದಾರಿಯಲ್ಲಿ ದರಿದ್ರ ದೂರಾಗಿ ಕೋಟಿ ಸಂಪಾದನೆ ನಿಮ್ಮದಾಗಲಿ.